ಶಿವಾನಿ 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 ಅವರು ಇಲ್ಲಿ ಇವ್ರು ಹೇಗ್ ಬಂದ್ರು ಇಲ್ಲಿಗೆ? ತ್ರಿವಿಕ್ರಮ್, ಯಾಕೇನಾಯ್ತು? ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರೂ ಅಂದ್ರ? ನೋನೋ. ಮತ್ತೆ ತ್ರಿಶೂಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ, ನೀವು ಅವ್ರ ಜೊತೆ ಮಾತಾಡಿದ್ರಲ್ಲ, ಮತ್ತೇನ್ ಪ್ರಾಬ್ಲಮ್? ಅವನು ಬರ್ತೀನಿ ಅಂತ ಹೇಳಿರದೆ ನನಗೆ ಟೆನ್ಷನ್ ಕೊಡ್ತಾ ಇರೋದು. ಹಾ, ಏನಂದ್ರಿ? ಅವ್ರು ಬರ್ತೀನಿ ಅಂತ ಹೇಳಿದೆ ನಿಮಗ್ ಟೆನ್ಷನಾ? ಅಂದ್ರೆ ಅದು ತ್ರಿಶೂಲ್ ಮನೆಗೆ ಬರ್ತಾನೆ ಅಂತ ಮನೆಯವರೆಲ್ಲ ನಂಬ್ಕೊಂಡಿದ್ದಾರೆ. ಆದ್ರೆ ಅವನ್ ಮನೆಗೆ ಬರಲಿಲ್ಲ ಅಂದ್ರೆ? ತ್ರಿವಿಕ್ರಮ್, ತ್ರಿಶೂಲ್ ಬಂದೇ ಬರ್ತಾರೆ, ನನಗ ನಂಬಿಕೆ ಇದೆ, ನೀವ್ ಯೋಚನೆ ಮಾಡ್ಬೇಡಿ. ಅವ್ನ್ ಮನೆಗೆ ಬರ್ತಾನೆ, ಆದ್ರೆ ಅವ್ನು ಇವಾಗ ಎಲ್ಲಿದ್ದಾನೆ ಅಂತ ಗೊತ್ತಾಗಿದ್ರೆ ಚೆನ್ನಾಗಿರೋದು. ಪಾಪ ಯಾವ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾನೋ. ಏನೇ ತೊಂದರೆ ಆಗಿದ್ರು ಎಲ್ಲ ಸರಿ ಹೋಗುತ್ತೆ, ಅವ್ರು ಹುಷಾರಾಗೆ ಬರ್ತಾರೆ ಬಿಡಿ. ತ್ರಿಶೂಲ್ ಮನೆಗೆ ಬರ್ತಾನೆ ಅಂದ್ರೆ ಅವನು ಮಾಯಂಗನೆ ಹತ್ರ ಇಲ್ವಾ? ಅವಳನ್ನ ಕರ್ಕೊಂಡು ಹೋಗಿದ್ದು ಸುಳ್ಳ? ಇಲ್ಲ ಇಲ್ಲ, ಮೊದಲು ಏನಾಗಿದೆ ಅಂತ ಚೆಕ್ ಮಾಡ್ಬೇಕು. ಇವಾಗ್ಲೇ ಅಲ್ಲಿಗೆ ಹೋಗ್ತೀನಿ. ತ್ರಿವಿಕ್ರಮ್, ಏನಾಯ್ತು? ಯಾಕೆ ಇದಕ್ಕಿದ್ದ ಹಾಗೆ ಕಾರ್ ನಿಲ್ಸಿದ್ರಿ? ಶಿವಾನಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನೀವು ಇಲ್ಲಿಂದ ಹೋಗ್ಬೋದಾ? ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ. ಸರಿ, ಹೋಗ್ತೀನಿ. ಆದ್ರೆ ಅಂಥದ್ದೇನ್ ಕೆಲಸ ಕೇಳ್ಬೋದಾ? ಬಂದ್ಮೇಲೆ ಹೇಳ್ತೀನಿ. ಸರಿ, ಆಯ್ತು. ನೀನಾ? ನಾನ್ ಬೇರೆ ಯಾರು ಅನ್ಕೊಂಡಿದ್ದೆ. ಅವ್ರ ಕತೆ ಮುಗ್ಸಕ್ ಹೊರಟಿದ್ದೆ. ಸ್ವಲ್ಪದ್ರಲ್ಲಿ ನೀನ್ ಬಚಾವಾದೆ. ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ನ ಯಾರು ಕಳಿಸಿದ್ದು? ತ್ರಿಶೂಲ್ ಎಲ್ಲಿದ್ದಾನೆ? ಯಾಕೆ ನನ್ನ ಹತ್ರ ಏನ್ ಹೇಳಿದ್ದೆ ನೀನು? ತ್ರಿಶೂಲ್ನ ದೂರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ಸುಳ್ಳು ಹೇಳ್ದೆ? ಅದು ಅಲ್ದೆ ಒಪ್ಸಿದ ಕೆಲಸ ಮಾಡೋ ತನಕ ಬಿಡಲ್ಲ ಅಂತ ಹೇಳಿದ್ದೆ ಅಲ್ವಾ? ಅಂದ್ರೆ ನೀನ್ ಹೇಳಿದ್ದೆಲ್ಲ ಸುಳ್ಳ? ಯಾಕೋ ನಿನ್ ನಾಲ್ಗೆ ಹರಿತಾ ಇದೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ನಾಲ್ಗೆ ಸರಿಯಾಗಿ ಮಾತಾಡ್ತಿದ್ದೆ. ತ್ರಿಶೂಲು ಮನೆಗೆ ಕಾಲ್ ಮಾಡಿದ್ದ. ಏನಂತ ಹೇಳ್ದ ಗೊತ್ತಾ? ನೀವ್ ಯಾರು ಚಿಂತೆ ಮಾಡ್ಬೇಡಿ, ನಾನು ಆದಷ್ಟು ಬೇಗ ಬರ್ತೀನಿ ಮನೆಗೆ ಅಂತ. ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದ್ರೆ ನೀನ್ ಕಿಡ್ನಾಪೇ ಮಾಡಿಲ್ಲ ಅಲ್ವಾ? ಏನೋ ಅವನು ಅವ್ರ ಮನೆಯವ್ರ ಜೊತೆಗೆ ಮಾತಾಡಿದಾನ? ಸಾಧ್ಯನೇ ಇಲ್ಲ. ಹೌದು, ನಾನು ಮುಂಚೆ ನಂಬ್ತಾ ಇರ್ಲಿಲ್ಲ. ನಾನೇ ಅವನ ಜೊತೆ ಮಾತಾಡ್ದೆ, ಆವಾಗ್ಲೇ ನಂಗೂ ನಂಬಿಕೆ ಬಂದಿದ್ದು. ನನ್ ಜೊತೆಗಿದ್ದವನು ಮನೆಯವ್ರ ಸಂಪರ್ಕಕ್ಕೆ ಬರೋಕೆ ಹೇಗ್ ಸಾಧ್ಯ? ಈ ಜಾಗಕ್ಕೆ ಒಮ್ಮೆ ಕಾಲಿಟ್ರೆ ಮುಗೀತು. ನನ್ನ ಅಪ್ಪಣೆ ಇಲ್ಲದೆ ಹೊರಗಡೆ ಕಾಲಿಡಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವನು ಫೋನಲ್ಲಿ ನಮ್ ಜೊತೆ ಎಲ್ಲ ಮಾತಾಡಿದ್ದು? ನಿನಗೆಲ್ಲೋ ಭ್ರಮೆ ಇರ್ಬೇಕು. ನನಗೆ ಅವನ್ನ ತೋರ್ಸು. ಯಾಕೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ, ನಾನು ನೋಡ್ಬೇಕು. ತ್ರಿವಿಕ್ರಮ್, ಯಾಕೋ ನಿನ್ ಪರಿಮಿತಿನ ಮೀರ್ತಾ ಇದ್ಯಾ? ನನ್ ಕೋಪ ಕೆರಳಿಸ್ಬೇಡ. ನೋಡು, ಕೋಪ ಮಾಡ್ಕೋಬೇಡ, ನನ್ಗೆ ಅವನ್ನ ತೋರಿಸ್ಬಿಡು. ಒಂದ್ಸರಿ ನೋಡ್ಕೊಂಡು ಹೊರಟೋಗ್ತೀನಿ. ಸರಿ, ಇಷ್ಟೊಂದು ಕೇಳ್ಕೊಳ್ತಾ ಇದ್ಯಾ? ನನ್ ಜೊತೆಗೆ ಬಾ. ತುಂಬಾ ಥ್ಯಾಂಕ್ಸ್ ನಂದೀಶ. ಯಜಮಾನ್ರೆ, ಥ್ಯಾಂಕ್ಸ್ ಅನ್ನೋ ಮಾತಲ್ಲ ಯಾಕೆ ಆಡ್ತೀರಾ? ಅಲ್ಲ ಕಣೋ, ನೀನು ಮಿಮಿಕ್ರಿ ಆರ್ಟಿಸ್ಟ್ ಕೈಲಿ ತ್ರಿಶೂಲ್ ವಾಯ್ಸಲ್ಲಿ ಫೋನ್ ಮಾಡಿಸ್ತಾ ಇದ್ದಿದ್ರೆ ಮನೆಯವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮನೆಯವ್ರಿಗೇನೋ ನಾಟಕ ಮಾಡಿ ಸಮಾಧಾನ ಮಾಡಿದ್ವಿ, ವಾಸ್ತವನೇ ಬೇರೆ ಅಲ್ವಾ? ತ್ರಿಶೂಲ್ ಎಲ್ಲೋಗಿದ್ದಾನೋ ಗೊತ್ತಾಗ್ತಾ ಇಲ್ಲ. ನಾನು ಅದೇ ಟೆನ್ಷನಲ್ಲಿದ್ದೀನಿ ನಂದೀಶ. ಎಲ್ಲ ಕಡೆ ವಿಚಾರಿಸಿದೆ, ಎಲ್ಲರೂ ಅವನ ಬಗ್ಗೆ ಗೊತ್ತಿಲ್ಲ ಅಂತಾರೆ. ನನಗೂ ಯಾಕೋ ತುಂಬಾ ಭಯ ಆಗ್ತಾ ಇದೆ ಯಜಮಾನ್ರೆ. ನೀನೇ ಹೆದರ್ಕೊಂಡು ಮುಖ ಸಪ್ಪಗಿಟ್ಕೊಂಡ್ರೆ
ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ. ಎಷ್ಟೇ ಭಯ ಇದ್ರೂ ಒಳಗೆ ಕಟ್ ಹಾಕೋಬೇಕು ನಂದೀಶ. ಎಷ್ಟು ದಿನ ಅಂತ ಕಟ್ಟಾಕೋದು? ಮದುವೆ ಬೇರೆ ಹತ್ರ ಬರ್ತಾ ಇದೆ. ನಾಳೆನೂ ತ್ರಿಶೂಲ್ ಬಂದಿಲ್ಲ ಅಂದ್ರೆ ಅವ್ರು ಕೇಳದೆ ಇರ್ತಾರ? ಏನೋ ಹೇಳಿದ್ರಾಯ್ತು. ಸುಳ್ಳು ಹೇಳಿ ಎಷ್ಟು ಅಂತ ನಂಬ್ಸಕ್ಕಾಗತ್ತೆ? ನನ್ಗೆ ಯಾಕೋ ನಮ್ಗೆ ಬೇರೆ ದಾರಿ ಇಲ್ಲ ನಂದೀಶ. ಸುಳ್ಳು ಹೇಳೇ ಮ್ಯಾನೇಜ್ ಮಾಡಬೇಕು. ಇಲ್ಲಾಂದ್ರೆ ತ್ರಿವಿಕ್ರಮನ್ ಮದುವೆ ನಡೆಯಲ್ಲ. ಮದುವೆ ನಿಂತು ಹೋದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ವಾ? ಯಾವುದೇ ಕಾರಣಕ್ಕೂ ಈ ಮುಹೂರ್ತ ಮಿಸ್ ಆಗಬಾರ್ದು. ಕಷ್ಟ ಆಗುತ್ತೆ ನಂದೀಶ, ಆದ್ರೆ ಸಹಿಸ್ಕೋಬೇಕು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅನ್ಕೊಳ್ಳೋಣ. ನೋಡಲ್ಲಿ ತ್ರಿಶೂಲ್. ತ್ರಿಶೂಲ್ ಇಲ್ಲೇ ಇದ್ದಾನೆ. ಮತ್ತೆ ಡ್ಯಾಡಿ ಫೋನ್ ಮಾಡ್ತಾ ಇದ್ದಿದ್ದು ನಮ್ಮ ಅಮ್ಮ ಇಷ್ಟ ದಿನ ಬರೀ ಮಾಡ್ತಾ ಇದ್ದೆಲ್ಲ ಡ್ರಾಮಾ. ನಾನು ಅನ್ಕೊಂಡಿದ್ದು ಸತ್ಯ. ಈಗ್ಲಾದ್ರೂ ನಂಬಿಕೆ ಬಂತ? ನಂಬಿಕೆ ಮುಂಚೆನೆ ಇತ್ತು. ಮನೆಯವ್ರ ಹೇಳಿದ್ರಿಂದ ಸ್ವಲ್ಪ. ನಿನ್ ಸಮರ್ಥನೆ ನನಗ ಅವಶ್ಯಕತೆ ಇಲ್ಲ. ನೀನ್ ಹೊರಡು. ಅಲ್ಲ, ಹೊರಡು ಅಂದೆ. ಆಯ್ತು, ಹೊರಡ್ತೀನಿ. ಶಿವಾನಿ, ಶಿವಾನಿ, ಶಿವಾನಿ. ಹಲೋ, ಹಲೋ. ಶಿವಾನಿ ಅವರು ಇಲ್ಲಿ? ಹೌ ಇಸ್ ಇಟ್ ಪಾಸಿಬಲ್? ಇವ್ರು ಹೇಗೆ ಬಂದ್ರು ಇಲ್ಲಿಗೆ? ಏನ್ ಶಿವಾನಿ ನೀನು ಇದ್ದಕ್ಕಿದ್ದಂಗೆ ನಾನು ಒಬ್ಬನ್ನೇ ಬಿಟ್ಟು ಸುಮ್ಮನೆ ಹೊಟ್ಟೋಗ್ಬಿಡ್ತೀಯಲ್ಲ ಇಲ್ಲಾಂದ್ರಲ್ಲಿ? ಇಡೀ ಪ್ರಪಂಚದಲ್ಲಿ ನಾವಿಬ್ಬರೇ ಇರಬೇಕು ಅಂತ ಹೇಳ್ತೀಯ, ಆದ್ರೆ ನಾನು ಒಬ್ಬನ್ನೇ ಬಿಟ್ಟು ನೀನೊಬ್ಬಳೆ ಮಾಯ ಹೊಟ್ಟೋಗ್ತಿಯಲ್ಲ, ಯಾಕಿಂಗೆ? ಕ್ಷಮಿಸು ತ್ರಿಶೂಲ್, ಇನ್ನು ಮುಂದೆ ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಿಜ? ನೋ, ಇಲ್ಲ. ಶಿವಾನಿ ಅವರು ಇಲ್ಲೇ ಇದ್ದಾರೆ. ಇಲ್ಲಿ ಏನೋ ನಡೀತಾ ಇದೆ. ಶಿವಾನಿ ನನ್ನೋಳು, ಅವರು ನನಗ್ ಸೇರ್ಬೇಕಾಗಿರೋದು. ತ್ರಿಶೂಲ್ಗಲ್ಲ. ಅವರು ಯಾವತ್ತಿದ್ರು ನನ್ನ ಹತ್ರ ಇರಬೇಕು. ತ್ರಿಶೂಲ್ ಹತ್ರ ಅಲ್ಲ. ನಾನು ಬಿಡಲ್ಲ. ಶಿವಾನಿ ಅವರು ನನ್ನನ್ನೇ ಬರಬೇಡ ಅಂತ ಹೇಳ್ತಿದಾರ. ಇಲ್ಲೇ ನಡೀತಾ ಇದೆ. ಮಾಯಾಂಗನೆ ಶಿವಾನಿ ರೂಪದಲ್ಲಿದ್ದಾಳ. ಏನಿದು? ಶಿವಾನಿ, ಯಾಕೆ ಶಿವಾನಿ ಏನು ಮಾತಾಡ್ತಾ ಇಲ್ಲ? ನಿನ್ ಜೊತೆಗಿದ್ರೆ ಮಾತೆ ಹೊರಡಲ್ಲ ತ್ರಿಶೂಲ್. ಶಿವಾನಿ, ನಿನ್ನ ಎಷ್ಟು ಪ್ರೀತಿಸ್ತೀಯ ಅಲ್ವಾ? ತುಂಬಾ. ರೀ, ಇಲ್ಲೇನ್ ಮಾಡ್ತಿದ್ದೀರಾ? ಚಪ್ರಶಾಸ್ತ್ರಕ್ಕೆ ಯಾಕೆ ಬಂದಿಲ್ಲ? ಸ್ವಲ್ಪ ಕೆಲಸ ಇತ್ತು ಕಣೆ, ಹೋಗಿದ್ದೆ. ನೀವು ಚಪ್ರಶಾಸ್ತ್ರಕ್ಕೆ ಬರ್ದೇ ಇದ್ದಿದ್ ಏನು ಅನ್ಸಿಲ್ಲ, ಆದ್ರೆ ಅಲ್ಲಿ ಏನ್ ನಡೀತು ಅಂತ ನಿಮ್ಗೆ ಗೊತ್ತಾದ್ರೆ ಖಂಡಿತ ಬೇಜಾರ್ ಮಾಡ್ಕೊಳ್ತೀರಾ. ಏನಾಯ್ತು? ಅರೇ, ನಮ್ಮ ಮಗ ಫೋನ್ ಮಾಡ್ದ, ಬರ್ತಾ ಇದೀನಿ ಅಂತ ಹೇಳ್ದ. ಒಂದ್ ಕ್ಷಣ ನನ್ಗೆ ಜೀವ ಬಂದಂಗಾಯ್ತು. ನನ್ ಮನ್ಸಲ್ಲಿ ಅವನ್ಗೇನೋ ತೊಂದರೆ ಆಗಿದೆ ಅಂತ ತುಂಬಾ ಭಯ ಆಗ್ತಾ ಇತ್ತು. ಹೊಟ್ಟೆಲ್ ಬೇರೆ 2 ದಿನದಿಂದ ಸಂಕಟ, ಆದ್ರೆ ಇವಾಗ ಸಮಾಧಾನ ಆಯ್ತು ನೋಡಿ. ಯಾಕ್ರಿ ಹೇಗಿದ್ದೀರಾ? ತ್ರಿಶೂಲ್ ಸಿಕ್ಕಿದ್ ನಿಮ್ಗೆ ಖುಷಿ ಆಗ್ತಿಲ್ವಾ? ತುಂಬಾನೇ ಖುಷಿ ಆಗ್ತಾ ಇದೆ ಮಧು.
ಅವ್ನು ನಿಜವಾಗ್ಲೂ ಸಿಕ್ಕಿದ್ರೆ ಖುಷಿ ಆಗ್ತಿತ್ತು ಮಧು. ಅವ್ನ ಧ್ವನಿಲಿ ಫೋನ್ ಮಾಡಿಸಿದ್ದೆ ನಾನು ಸತ್ಯ ಗೊತ್ತಿರುವಾಗ ಹೇಗೆ ಸಂಭ್ರಮ ಪಡ್ಲಿ. ರೀ ತ್ರಿಶೂಲ್ ನನ್ ಜೊತೆನೂ ಫೋನಲ್ಲಿ ಮಾತಾಡ್ದ ಗೊತ್ತಾ? ಅವನ್ ಏನ್ ಮಾತಾಡ್ದ ಅಂತ ಕೇಳಲ್ವಾ? ಏನ್ ಮಾತಾಡ್ದ? ಅವ್ನ್ ನನ್ಗೆ ಹೇಗಿದ್ಯಾ ಡಾರ್ಲಿಂಗ್ ಅಂತ ಕೇಳ್ದ. ಅಷ್ಟು ಜನ ಇದ್ರು ನಮ್ಮ ಅಮ್ಮನ್ ಫೋನ್ ಕೊಡಿ ಅಂತ ನನಗ್ ಫೋನ್ ಕೊಡ್ಸಿ ಮಾತಾಡ್ದ. ಇದ್ರಿಂದಾನೇ ಗೊತ್ತಾಗುತ್ತೆ ಅವ್ನ್ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ. ಅವ್ನ್ ನನ್ನ ತುಂಬಾ ಮಿಸ್ ಮಾಡ್ಕೊಂಡಂತೆ ಕಣ್ರಿ. ನಿಮ್ ಬಗ್ಗೆನೂ ಕೇಳ್ತಾ ಇದ್ದ. ಹೌದಾ? ನಿಮ್ಗೆ ಯಾಕೋ ಆಸಕ್ತಿನೇ ಇಲ್ದೇ ಇರೋರ್ ತರ ಇದ್ದೀರಾ? ಮದ್ವೆ ಕೆಲ್ಸದ ಟೆನ್ಷನ್ ಏನ್ರಿ? ಆಗತ್ತೆ ಬಿಡ್ರಿ. ಇನ್ನೇನ್ ತ್ರಿಶೂಲ್ ಬಂದ್ಬಿಡ್ತಾನಲ್ಲ, ಅವನೇ ಎಲ್ಲ ಕೆಲ್ಸ ನೋಡ್ತಾನೆ. ನೀವೇನು ಯೋಚನೆ ಮಾಡ್ಬೇಡಿ. ಸರಿ ರೆಸಾರ್ಟ್ಗೆ ಹೋಗಕ್ ತಡ ಆಗುತ್ತೆ. ನನ್ ಬಟ್ಟೆ ನಿಮ್ ಬಟ್ಟೆ ಸೇರಿಸಿ ಒಂದೇ ಬ್ಯಾಗ್ ಹಾಕ್ತೀನಿ. ನೀವು ಗಂಡಸ್ರಲ್ವಾ, ಬ್ಯಾಗ್ ಕಡೆ ಗಮನ ಕೊಡದೆ ಕಳ್ಕೊಂಡ್ಬಿಡ್ತೀರಾ. ಅದಕ್ಕೆ ನನ್ ಬಟ್ಟೆ ನಿಮ್ ಬಟ್ಟೆ ಎಲ್ಲ ಒಂದೇ ಬ್ಯಾಗ್ ಹಾಕ್ತೀನಿ. ದೇವ್ರೆ, ಏನಪ್ಪ ಇದು? ಇವಳೇನೋ ತ್ರಿಶೂಲ್ ಬಂದೇ ಬಿಟ್ಟ ಅನ್ನೋಷ್ಟು ಖುಷಿ ಆಗಿದ್ದಾಳೆ. ಅವನ್ ನೋಡಿದ್ರೆ ಎಲ್ಲಿದನೋ ಹೇಗಿದನೋ ಒಂದು ಗೊತ್ತಾಗ್ತಾ ಇಲ್ಲ. ಶಿವಾನಿ, ನೀನ್ ಯಾಕೋ ಒಂದೊಂದ್ಸರಿ ವಿಚಿತ್ರವಾಗಾಡ್ತೀಯ. ನಾನ್ ಪ್ರೀತಿಸ್ತಾ ಇದ್ದ ಶಿವಾನಿನ ಅಂತ ಅನ್ಸೋ ಹಾಗೆ ಮಾಡ್ತೀಯ. ಯಾಕೆ ಶಿವಾನಿ, ಏನಾಯ್ತು ನಿನಗೆ? ನಿನಗೆ ಆಸೆಗಳಿತ್ತು, ಹಾಗೆ ನನಗೂ ಆಸೆಗಳಿತ್ತು. ನಾವಿಬ್ರೇ ಇರ್ಬೇಕು ಅಂತ ಎಷ್ಟೋ ಕನ್ಸುಗಳು ಕಂಡಿದ್ದೆ. ಇವಾಗ ನಾವಿಬ್ರು ಜೊತೆಗೆ ಇದ್ದೀವಿ. ಆದ್ರೆ ನೀನ್ ನನ್ನವಳು ಅಂತ ಅನ್ನಿಸ್ತಾ ಇಲ್ಲ. ನೀನ್ ಎಲ್ಲೇ ಇರ್ಲಿ, ಎಷ್ಟೇ ದೂರ ಇರ್ಲಿ, ನೀನ್ ನನ್ನ ಪಕ್ಕದಲ್ಲೇ ಇದೆಯಾ ಅಂತ ಅನ್ನಿಸ್ತಾ ಇತ್ತು. ನೀನು ನನ್ನ ಮನ್ಸಲ್ಲಿ ಮನೆ ಮಾಡ್ಕೊಂಡಿದ್ದೆ ಶಿವಾನಿ. ಇವಾಗ ಯಾಕೋ ತುಂಬಾ ದೂರ ಇದೆಯಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ ನಾನೇ ತುಂಬಾ ಸರಿ ಹೇಳ್ಕೊತಾ ಇದ್ದೆ. ಆದ್ರೆ ಇವಾಗ ನಾವಿಬ್ರು ಇಲ್ಲಿಗೆ ಬಂದ್ಮೇಲೆ ನನ್ಗೆ ಹಾಗೆ ಅನ್ನಿಸ್ತಾನೆ ಇಲ್ಲ. ನಿನ್ನ ಇಷ್ಟು ದಿವಸ ನಾನು ಮದುವೆ ಬೇಕು ಅಂತ ಅನ್ಕೊಂಡಿದ್ನ ಅಂತ ಅನಿಸ್ತಾ ಇದೆ. ಪ್ರೀತಿ ಅಂತ ನಾನು ದುಡುಕ್ಬಿಟ್ನ ಅಂತ ಅನಿಸ್ತಾ ಇದೆ. ಶಿವಾನಿ ಅಂದ್ರೆ ಏನೋ ಒಂಥರ ಸೆಳೆತ. ಅದು ಇವಾಗಿಂದಲ್ಲ, ಯಾವುದೋ ಕಾಲದ್ದು ಅಂತ ಅನ್ಸತ್ತೆ. ಆದ್ರೂ ಪ್ಲೀಸ್ ಶಿವಾನಿ, ಬದಲಾಗ್ಬೇಡ. ದಮಯಂತಿ, ಶಾಸ್ತ್ರಕ್ಕೆ ಬೇಕಾದದನ್ನೆಲ್ಲ ಜೋಡಿಸ್ಕೊಂಡಿದೀಯಾ? ಯಾವ್ದು ಮರ್ತಿಲ್ಲ ತಾನೆ? ಅತ್ತೆ, ಒಂದೊಂದು ನೆನ್ಪು ಬರ್ತಾನೆ ಇದೆ. ಪ್ಯಾಕ್ ಮಾಡ್ದಷ್ಟು ಮುಗಿತಾನೆ ಇಲ್ಲ. ಹೌದಮ್ಮ. ಮಧುಮತಿಗೆ ಏನಾದ್ರು ಹೇಳಿದ್ಯಾ? ಹೌದು, ಅವಳು ಬರ್ತಿರ್ಬೋದೀಗ. ಬಂದ್ಲಲ್ಲ. ಯಜಮಾನ್ರು ಹೇಳಿದ್ರು ನೀವು ಕೆಲವೊಂದು ಸಾಮಾನುಗಳನ್ನ ಕೇಳಿದ್ರಂತೆ, ಅದೆಲ್ಲ ಇದ್ರಲ್ಲಿದೆ. ಒಳ್ಳೇದಾಯ್ತು, ಇಡು. ಹೌದು, ಈ ಗಂಡಸ್ರೆಲ್ಲ ಎಲ್ಲಿ ಹೋದ್ರು? ಯಾರು ಮನೇಲಿ ಕಾಣ್ತಿಲ್ವಲ್ಲ? ರೀನಾ, ಡ್ಯಾಡ್, ಮಾವ, ಅಣ್ಣ ಎಲ್ಲಿ? ಏನಮ್ಮ ನಿಂದು? ನಿಂದೇನೇ ಕೆಲ್ಸ? ಹೊರಡಕ್ಕಿಗ್ಲೇ ತಡ ಆಯ್ತು. ಅಪ್ಪನ ಕರಿ. ಅಲ್ಲಿ ನೋಡು, ಅವರೇ ಬಂದ್ರು. ತ್ರಿವಿಕ್ರಮ್ ಎಲ್ಲಿ? ತ್ರಿವಿಕ್ರಮ ಎಲ್ಲ ಆಚೆ ಹೋದ. ಹಸಿ ಮೈ ಅವಂದು, ಹೊರಗಡೆ ತಿರುಗಾಡಬಾರ್ದು ಅನ್ನೋದು ಗೊತ್ತಾಗಲ್ವಾ ಅವನಿಗೆ? ನನ್ಗೆ ಹೇಳ್ಬಿಟ್ಟೆ ಹೋದಮ್ಮ. ಅದಕ್ಕೆ ನಾನು ಬರ್ತಾ ಶಿವಾನಿನೂ ಕರ್ಕೊಂಡು ಡೈರೆಕ್ಟ್ ರೆಸಾರ್ಟ್ಗೆ ಬಾ ಅಂತ ಹೇಳಿದ್ದೀನಿ. ಓಹೋ, ಅಂದಾಗೆ ಗೋವಿಂದ ಎಲ್ಲಿ? ಅಜ್ಜಿ, ಮಾವನ್ ಕತೆ ಯಾಕೆ ಕೇಳ್ತೀರಾ? ತವ್ರಿಗೆ ಹೋಗಿರೋ ಅತ್ಗೆ ಮದ್ವೆಗ್ ಬರೋ ವಿಷಯ ಕೇಳಿ 1 ಗಂಟೆ ಮುಂಚೆನೆ ರೆಸಾರ್ಟ್ಗೆ ಹೋಗಿ ಕಾಯ್ತಾ ಇದಾರೆ. ಓಹೋ, ಮುಗ್ದೋಯ್ತು. ಇನ್ನ ಹೆಂಡತಿ ಸೆರೆಗೆ ಹಿಡ್ಕೊಂಡು ತಿರುಗಾಡೋದಷ್ಟೇ ಅವನಿಗೆ ಕೆಲಸ.
ನಂದೀಶ, ಮನೆಗೆ ಬಂದಿರೋ ನೆಂಟರುಗಳಿಗೆಲ್ಲ ರಿಸಾರ್ಟ್ಗೆ ಬರೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಯಜಮಾನ್ರೆ. ಮದುವೆ ಅದ್ದೂರಿಯಾಗಿ ಆಗ್ಬೇಕು, ಯಾವುದೇ ಕುಂದು ಕೊರತೆ ಇರಬಾರ್ದು. ನಿಮ್ಮ ಜವಾಬ್ದಾರಿಗಳನ್ನ ನೀವು ಕರೆಕ್ಟಾಗಿ ನಿಭಾಯಿಸ್ಬಿಡಿ. ನಿಮ್ಮ ಮುಖದಲ್ಲಿರೋ ಸಂತೋಷ ಮದುವೆ ಮುಗಿಯೋವರೆಗೂ ಹಾಗೇ ಇರಬೇಕು. ದಿಗ್ವಿಜಯ, ಯಾಕೆ ಹೀಗೆ ಹೇಳ್ತೀಯ? ಸಂತೋಷ ಖಂಡಿತವಾಗಿಯೂ ಇರುತ್ತೆ. ಬರೀ ಹೀಗೆ ಇರಲ್ಲ, ಸಂತೋಷ 2 ಹೆಚ್ಚಾಗುತ್ತೆ. ಯಾಕಂದ್ರೆ ನಾಳೆ ತ್ರಿಶೂಲ್ ಬರ್ತಿದ್ದಾನೆ. ಅವನ್ ಬಂದ್ಮೇಲೆ ಈ ಮದ್ವೆ ಮನೆನೆ ಬೇರೆ ರೂಪದಲ್ಲಿ ಬದಲಾಗುತ್ತೆ. ತ್ರಿಶೂಲ್, ಹಾಯ್ ಶಿವಾನಿ ಅವರೇ, ನೀವಿನ್ನ ರೆಡಿ ಆಗಿಲ್ವಾ? ಟೈಮ್ ಆಗ್ತಾ ಇದೆ, ಹೊರಡ್ಬೇಕು. ಹಾ ಆಗ್ತೀನಿ. ಯಾಕೆ ಶಿವಾನಿ ಅವರೇ, ಯಾಕೋ ಡಲ್ ಆಗಿದ್ದೀರಾ? ಏನಾಯ್ತು? ಇಲ್ವಲ್ಲ, ಆರಾಮಾಗೇ ಇದ್ದೀನಿ. ಶಿವಾನಿ ಅವರೇ, ಯಾರು ಹುಡುಕ್ತಾ ಇದ್ದೀರಾ? ಯಾರಾದ್ರೂ ಬರ್ತೀನಿ ಅಂತ ಹೇಳಿದಿರಾ? ಇಲ್ಲ. ಮತ್ತೆ ಆ ಕಡೆ ನೋಡ್ತಾ ಇದ್ದೀರಾ? ಅದು ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ ತ್ರಿವಿಕ್ರಮ್. ಶಿವಾನಿ ಅವರೇ, ಇನ್ನ ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗ್ ಬೇಗ ರೆಡಿ ಆಗಿ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಶಾಸ್ತ್ರ ಏನೋ ಇದೆಯಂತೆ. ಹಾ ಬಂದೆ, 2 ನಿಮಿಷ ನೀವು ಒಳಗೆ ಕೂತಿರಿ. ಸರಿ. ಯಾಕೆ ತ್ರಿಶೂಲ್ ನನ್ನ ಹುಡ್ಕೊಂಡು ಬಂದೆ? ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ತಾನೆ? ಆದ್ರೂ ಯಾಕೆ ನನ್ನ ಹತ್ರ ಬಂದೆ? ಯಾಕೆ ಶಿವಾನಿ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ಯಾವಾಗ ಹೇಳ್ದೆ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ? ನೀನ್ ಹಾಗೆ ಹೇಳಲಿಲ್ಲ, ಆದ್ರೆ ನಿನ್ ನಡವಳಿಕೆ ನೋಡಿ ನನ್ಗೆ ಹಾಗೆ ಅನಿಸ್ತಿದೆ. ನಾವಿಬ್ರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀನ್ ನನ್ನನ್ನ ಎಷ್ಟು ಪ್ರೀತಿಸ್ತಿದೆ, ಆದ್ರೆ ಈಗ ನನ್ಗೆ ಹಾಗೆ ಅನಿಸ್ತಿಲ್ಲ. ನನ್ ಜೊತೆಗಿದ್ರು ಜೊತೆಗಿಲ್ಲ ಅನಿಸ್ತಿದೆ ಅಲ್ವಾ ನಿನ್ಗೆ? ಶಿವಾನಿ, ಅದು ಯಾಕೆ ತ್ರಿಶೂಲ್ ಏನು ಮಾತಾಡ್ತಿಲ್ಲ? ನಾನು ಹೇಳಿದ್ ನಿಜ ಅಲ್ವಾ? ಈ ಹುಡುಗರ ಪ್ರೀತಿ ನಾವ್ ಅನ್ಕೊಂಡ್ ಹಾಗಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಅವ್ರ ಹುಡುಗಿ ಏನ್ ಮಾಡಿದ್ರು ಸರಿ ಅಂತಾರೆ, ತಪ್ಪು ಮಾಡಿದ್ರು ಅದೇ ಸರಿ ಅಂತಾರೆ. ಆದ್ರೆ ಮದ್ವೆ ಅನ್ನೋದೊಂದು ನಿಶ್ಚಯ ಆದ್ಮೇಲೆ ಎಲ್ಲ ಶುರು ಆಗುತ್ತೆ. ನೀನ್ ಹಾಗಿದ್ರೆ ಚೆನ್ನಾಗಿರ್ತಿತ್ತು, ನೀನ್ ಹೀಗಿದ್ರೆ ಚೆನ್ನಾಗಿರ್ತಿತ್ತು, ನೀನ್ ಯಾಕೋ ಬದಲಾಗ್ತಿದ್ಯಾ ಅಂತ ಒಂದೊಂದೇ ಮಾತು ಹೊರಗೆ ಬರಕ್ ಶುರು ಆಗುತ್ತೆ ಅಲ್ವಾ? ಯಾಕೆ ಶಿವಾನಿ ಹೀಗೆ ಮಾತಾಡ್ತಾ ಇದೀಯಾ? ನನ್ನಿಂದ ಏನಾದ್ರೂ ಬೇಜಾರಾಯ್ತಾ? ಹಾಗೇನಿಲ್ಲ, ಸುಮ್ಮನೆ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಯಾಕೆ ನಿನ್ ಮನ್ಸಲ್ಲಿ ಏನಾದ್ರೂ ಆತರ ಯೋಚನೆಗಳಿದ್ಯಾ? ಅದು ಇಲ್ಲ. ಇದ್ರೆ ನೇರವಾಗಿ ಹೇಳ್ಬಿಡು ತ್ರಿಶೂಲ್. ನಿನಗೆ ಶಿವಾನಿ ಸರಿ ಹೊಂದೋದಿಲ್ಲ ಅಂತ ದೂರ ಹೋಗ್ಬಿಡ್ತೀನಿ. ಯಾಕೆ ಶಿವಾನಿ ದೂರ ಹೋಗೋ ಮಾತಾಡ್ತೀಯಾ? ಗೊಂದಲ ತುಂಬಿಕೊಂಡಿರೋ ಹೃದಯದಲ್ಲಿ ಅನುಮಾನ ಹುಟ್ಟುತ್ತೆ ಹೊರತು ಪ್ರೀತಿ ಅಲ್ಲ ತ್ರಿಶೂಲ್. ಪ್ರೀತಿ ವಿಷಯದಲ್ಲಿ ನಾವ್ ಯಾರನ್ನು ಒತ್ತಾಯ ಮಾಡಬಾರ್ದು. ಒತ್ತಾಯದಿಂದ ಯಾವತ್ತೂ ಪ್ರೀತಿ ಹುಟ್ಟೋದಿಲ್ಲ, ಅದು ಹುಟ್ಕೊಂಡ್ರು ಶಾಶ್ವತವಾಗಿ ಉಳಿಯೋದಿಲ್ಲ. ಯಾವಾಗ ಬೇಕಾದ್ರೂ ಕಳ್ಕೋಬಹುದು. ತ್ರಿಶೂಲ್, ಇದೆಲ್ಲ ಸಾಕು, ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಯಾಕೆ ಶಿವಾನಿ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಮ್ ಪ್ರೀತಿ ಉಳಿಸ್ಕೊಳಕ್ಕೆ ಅಂತ ಮನೆ ಬಿಟ್ಟು ಇಲ್ಲಿ ತಂಗ ಬಂದಿದೀವಿ, ಇವಾಗೆಲ್ಲ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾ ಇದೆಯಲ್ಲ.
ನಾನ್ ಪ್ರೀತಿಸ್ತಾ ಇದ್ದಿದ್ದು ಶಿವಾನಿ ಆಡ್ತಿರೋ ಮಾತಾ ಇದು. ಯಾಕೆ ಶಿವಾನಿ, ಏನಾಯ್ತು? ಶಿವಾನಿ ಬೇಡ ತ್ರಿಶೂಲ್, ಅವಳು ಸರಿ ಇಲ್ಲ. ಶಿವಾನಿ ಸರಿ ಇಲ್ಲ ಅಂದ್ರೆ ನಿನಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಬಗ್ಗೆ ನೀನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಈ ಪ್ರೀತಿ ಎಲ್ಲ ಸಾಕು ತ್ರಿಶೂಲ್. ಶಿವಾನಿ ಪ್ಲೀಸ್, ನನ್ನಿಂದ ಏನಾದ್ರೂ ಬೇಜಾರಾಗಿದ್ರೆ ಸಾರಿ. ಸಾರಿ ಶಿವಾನಿ. ಶಿವಾನಿ, ನನ್ ಬಿಟ್ಟು ನೀನು ಹೋಗೋದಿಲ್ಲ ಅಲ್ವಾ? ನೀನನ್ನು ತುಂಬಾ ನಂಬಿದ್ದೀನಿ ಶಿವಾನಿ. ನೀನು ಹೇಗಿದ್ರು ಸರಿ ನನಗೆ. ಶಿವಾನಿ, ನೀನ್ ನನ್ನ ಜೊತೆಗೆ ಇರ್ತೀಯಲ್ವಾ? ಇರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಯಾಕೆ ತ್ರಿಶೂಲ್ ಹಾಗೆ ನಿಂತ್ಬಿಟ್ಟೆ? ನಾನು ನಿನ್ ಜೊತೆ ಇರಲ್ಲ ಅನ್ನೋ ಅನುಮಾನ ಇನ್ನೂ ಇದೆಯಾ? ಅದು ಹೇಳದ್ನಲ್ಲ ಇರ್ತೀನಿ ಅಂತ. ಇನ್ನು 2 ದಿನ ಸಂಪೂರ್ಣವಾಗಿ ನಿನ್ ಜೊತೆನೆ ಇರ್ತೀನಿ. ಆ ಮದ್ವೆ ಮುಹೂರ್ತ ಒಂದು ಮುಗ್ದೋಗ್ಲಿ. ತ್ರಿಶೂಲ್, ನಾನು ನಿನಗೆ ಹೇಳ್ತಿರೋದು. ಯಾಕೆ ಹಾಗೆ ನೋಡ್ತಿದ್ಯಾ? ಅದು ಏನಿಲ್ಲ. ಶಿವಾನಿ, ಯಾಕೋ ಈ ಜಾಗ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಬಾ, ಆ ಕಡೆ ಎಲ್ಲಾದ್ರೂ ಹೋಗೋಣ. ಯಾವ ಕಡೆ? ಈ ಜಾಗಕ್ಕೆ ಏನಾಗಿದೆ? ಶಿವಾನಿ, ನೀನ್ ಬಾ, ಹೇಳ್ತೀನಿ. ನೀನ್ ಬಾ, ನೀನು ಬಾ ಶಿವಾನಿ. ತ್ರಿಶೂಲ್, ಏನಿಲ್ಲ. ನಾನು ತ್ರಿಶೂಲೇ ಬಂದ ಅನ್ಕೊಂಡೆ. ಅಲ್ಲ, ನಾಳೆನೆ ಮದ್ವೆ. ಯಾವಾಗ ಬರ್ತಾನೆ? ತ್ರಿಶೂಲ್, ಶಿವಾನಿ ಅವರೇ, ಶಿವಾನಿ ಅವರೇ, ಶಿವಾನಿ ಅವರೇ,
ಶಿವಾನಿ ಅವರೇ ಹೊರಡೋಣವಾ? ಶಿವಾನಿ ಅವರೇ ಎಲ್ಲ ಪ್ಯಾಕ್ ಆಗಿದೆಯಲ್ಲ? ಶಿವಾನಿ ಅವರೇ ಏನಾಯ್ತು? ಅದು ಸುಂದರಿ ನಾವು ಹೊರಟ್ಬಿಟ್ರೆ ಅವಳು ಒಂಟಿ ಆಗಲ್ವಾ? ಅವಳು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ತ್ರಿವಿಕ್ರಮ್. ನಮ್ಮ ಮದ್ವೆಗೆ ಅವಳು ಇರ್ಬೇಕಲ್ವಾ? ಪಾರಿವಾಳನ ನೋನೋ ಅಂದ್ರೆ ಏನ್ ತ್ರಿವಿಕ್ರಮ್ ಹೀಗೆ ಮಾತಾಡ್ತಾ ಇದ್ದೀರಾ? ಸುಂದರಿ ನನ್ನ ಪ್ರತಿಯೊಂದು ಖುಷಿಲು ದುಃಖದಲ್ಲೂ ನನ್ನ ಜೊತೆಗೆ ಇರೋಳು. ಅವಳು ನಮ್ಮ ಮದ್ವೆಗೆ ಬೇಡ ಅಂದ್ರೆ? ಹಾಗಲ್ಲ, ಅಲ್ಲಿ ಸುಮಾರು ಜನ ಇರ್ತಾರಲ್ವಾ, ಪಾಪ ಅದಕ್ಕೆ ಹಿಂಸೆ ಆಗುತ್ತೆ. ಅಲ್ಲ ತ್ರಿವಿಕ್ರಮ್. ಶಿವಾನಿ ಅವರೇ ಟೈಮ್ ಆಗ್ತಿದೆ, ಹೊರಡೋಣ. ನೆರಳಲ್ಲೂ ಶಿವಾನಿ ಹಾವಿನ ಥರನೇ ಕಾಣಿಸ್ತಾ ಇದ್ದಾಳೆ. ನಾನು ಈ ವಿಷಯದಲ್ಲಿ ಮೋಸ ಹೋಗ್ತಾ ಇದ್ದೀನ? ನಾನು ದುಡುಕ್ತಾ ಇದ್ದೀನ? ಶಿವಾನಿ ಹಾ ಬಾ ಬಾ. ತ್ರಿಶೂಲ್ ಏನಾಯ್ತು? ಯಾಕಲ್ಲೇ ನಿಂತುಬಿಟ್ಟೆ? ಇಲ್ಲ ಇಲ್ಲ, ನನ್ನ ಶಿವಾನಿ ಹಾವಾಗಿರಕ್ಕೆ ಸಾಧ್ಯನೇ ಇಲ್ಲ. ಇವಳು ಬೇರೆ ಯಾರೋ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅದು ನಮ್ಮ ಹಳೆ ದಿನಗಳನ್ನ ನೆನಪಿಸ್ಕೊತಾ ಇದ್ದೆ. ನಿನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಆಗ ನನಗೆ ನಿನ್ನ ಮೇಲೆ ಲವ್ ಆಗಿದ್ದು ಎಲ್ಲ. ಅದಾ? ಈಗ ನಾನು ನಿನ್ ಜೊತೆನೇ ಇದ್ದೀನಲ್ಲ, ಅದನ್ನೆಲ್ಲ ಯಾಕೆ ನೆನಪಿಸ್ಕೋತಿದ್ಯಾ? ಯಾಕೆ ಶಿವಾನಿ, ನಮ್ಮ ನೆನಪುಗಳು ನಿಮ್ಗೆ ಬೇಡವಾ? ಅಯ್ಯೋ ಬೇಕು, ಎಲ್ಲ ಬೇಕು. ಹಾಗಿದ್ರೆ ಹೇಳಿ ನೋಡೋಣ, ನಾವು ಫಸ್ಟ್ ಮೀಟ್ ಆಗಿದೆ ಎಲ್ಲಿ ಅಂತ? ಅದು ಹೊರಗಡೆ. ಹೊರಗಡೆ ಅಂದ್ರೆ? ಈ ಶಿವಾನಿ ಇವನ್ನ ಎಲ್ ಭೇಟಿ ಆಗಿದ್ಲೋ ಯಾರಿಗ್ ಗೊತ್ತು. ಪದೇ ಪದೇ ನನ್ನ ಪ್ರಶ್ನೆ ಕೇಳಿ ಸಿಕ್ಕಾಕ್ಸೋಕ್ ನೋಡ್ತಾ ಇದ್ದಾನೆ. ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು. ಹೇಳು ಶಿವಾನಿ, ಹೊರಗಡೆ ಅಂದ್ರೆ ಎಲ್ಲಿ? ಮನೆ 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 ಹೊರಗಡೆನಾ? ಹಾ, ಅಲ್ಲ ಅಲ್ಲ. ನಾನು ಕಾಂಪೌಂಡ್ ಹತ್ಕೊಂಡ್ ಬಂದಿದ್ದೆ ಅಲ್ಲ? ಹಾ, ಅದಂತೂ ನನಗೆ ಮರೆಯೋದಕ್ಕೆ ಆಗಲ್ಲ. ನಿಜ, ಮರೆಯೋದು ಕಷ್ಟ. ಶಿವಾನಿ, ನಿಂಗೆ ಹೆಲ್ಪ್ ಮಾಡಕ್ಕೆ ನಿನ್ ಜೊತೆ ಇಬ್ರು ಇದ್ರಲ್ಲ, ಅವ್ರ ಹೆಸರೇನು ಮರ್ತೋಯ್ತು? ಶಿವಾನಿ ಜೊತೆಗಿದ್ದವರ ಯಾರು ಯಾರು ಗೊತ್ತಿಲ್ವಲ್ಲ ನನ್ಗೆ. ಏನ್ ಮಾಡ್ಲಿ? ಅದೇ ಇಬ್ರು ನೋಡಕ್ ಒಂದೇ ತರ ಇದ್ರಲ್ಲ, ಅವ್ರ ಹೆಸರೇನು ಶಿವಾನಿ? ಅವ್ರ ಹೆಸರು ಯಾಕೆ ಶಿವಾನಿ, ನೆನಪಾಗ್ತಾ ಇಲ್ವಾ? ಹೋಗ್ಲಿ ಬಿಡು. ಶಿವಾನಿ, ನಾವಿಬ್ರು ಟ್ರಿಪ್ಗೆ ಹೋಗಿದ್ವಿ, ನೆನಪಿದ್ಯಾ? ಅವಾಗ ಊರವರೆಲ್ಲ ಸೇರಿ ನಮ್ಗೆ ಒಂದು ಪಟ್ಟ ಕಟ್ಟಿದ್ರು, ನೆನಪಿದ್ಯಾ?
ಇವನ್ ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ ನನ್ ಮೇಲೆ ಅನುಮಾನ ಬಂದಿದೆ ಇವನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಹೇಳಿ ಶಿವಾನಿ. ಹಾಗೆ ನಾವಿಬ್ರು ಒಂದು ಸಿನಿಮಾಗೆ ವಾಯ್ಸ್ ಡಬ್ ಮಾಡೋ ಥರ ಆಟ ಆಡಿದ್ವಿ, ನೆನಪಿದ್ಯಾ? ಅದು ಯಾವ ಸಿನಿಮಾ ಹೇಳು? ತ್ರಿಶೂಲ್, ಅದೆಲ್ಲ ಯಾಕೆ ಇವಾಗ? ಯಾಕೆ ಅಂದ್ರೆ ಮುಂದೆ ನಮ್ಗೆ ಹುಟ್ಟೋ ಮಕ್ಕಳಿಗೆ ನಮ್ಮ ಲವ್ ಸ್ಟೋರಿ ಹೇಳೋದು ಬೇಡವಾ? ಅದಕ್ಕೆ ಹೇಳು. ಅದೆಲ್ಲ ಏನ್ ಬೇಕಾಗಿಲ್ಲ, ನೀನ್ ಇರ್ತೀಯಲ್ಲ, ನೀನೇ ಹೇಳ್ಕೊ. ನಾನು ಹೇಳ್ತೀನಿ, ಆದ್ರೆ ನನಗೆ ವಯಸ್ಸಾದ್ಮೇಲೆ ಎಲ್ಲ ಮರ್ತೋಗ್ಬಿಟ್ರೆ ಅದಕ್ಕೆ ನಿನಗಾದ್ರೂ ನೆನಪಿರ್ಬೇಕಲ್ವಾ? ಅದಕ್ಕಾದ್ರೂ ಹೇಳಿ ಶಿವಾನಿ, ಅವತ್ತೇನಾಯ್ತು? ಹೇಳಿ ಶಿವಾನಿ. ಇವನ್ ಬಿಡಲ್ಲ, ನನ್ ಸಿಕ್ಕಾಕೊಂಡೆ ಅನ್ನಿಸ್ತಾ ಇದೆ. ಛೇ